ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಗಣೇಶ ಹಬ್ಬದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಶೇಷವಾಗಿ ಈ ಹಬ್ಬವನ್ನು ಎಲ್ಲರ ಮನೆಯಲ್ಲೂ ಹಿಂದೂ ಸಂಪ್ರದಾಯದ ಪ್ರಕಾರ ಆಚರಣೆ ಮಾಡ್ತಾರೆ. ಇಲ್ಲಿ ಮಂಗಳವಾರ ಗೌರಿ ಹಬ್ಬ ಬರೋದರಿಂದ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಸೋಮವಾರವೇ ಎಲ್ಲ ಶುಚಿತ್ವ, ದೇವ್ರ ಮನೆ ಕ್ಲೀನ್ ಮಾಡ್ಕೊತಕ್ಕಂಥದ್ದು, ಆ ಗೌರಿ ಹಬ್ಬದ ಆಚರಣೆಗೆ ಬೇಕಾದಂಥ ಎಲ್ಲ ಸಾಮಗ್ರಿಗಳು ಅನ್ನು ತೆಗೆದುಕೊತಕ್ಕಂಥದ್ದು ಭಾಳ ಉತ್ತಮ. ವಿಶೇಷವಾಗಿ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂಥ ಹಬ್ಬ. ಈ ಹಬ್ಬವನ್ನು ಆಚರಣೆ ಮಾಡಿ ಬಾಗಿನ ಕೊಡ್ತಕ್ಕಂಥ ಸಂಪ್ರದಾಯ ಇದೆ. ಈ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಾವುದೇ ಗಡಿಬಿಡಿ ಇಲ್ಲದೆ ಶ್ರದ್ಧಾ ಭಕ್ತಿಯಿಂದ ಆ ಪೂಜೆಯ ಕಾರ್ಯ ಮುಗಿಯುವವರೆಗೂ ನೆರವೇರಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಪೂಜೆಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳನ್ನು ನೀವು ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ತಕ್ಕಂಥ ಸ್ಥಾನದಲ್ಲಿ ಸಿದ್ಧತೆ ಮಾಡಿಕೊಂಡು, ಸಾಧ್ಯ ಆದರೆ ದೇವರ ವಿಗ್ರಹ ಮೂರ್ತಿಗಳನ್ನೆಲ್ಲ ಸೋಮವಾರವೇ ಶುದ್ಧ ಮಾಡಿ ಗಂಧ ಕುಂಕುಮಾಕ್ಷತೆಗಳನ್ನೆಲ್ಲ ಇಟ್ಕೊಂಡು, ತುಪ್ಪದ ದೀಪವನ್ನು ಎರಡು ಕಡೆಯೂ ದೀಪ ಹಚ್ಚಿ ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಇಲ್ಲಿ ಈ ಗೌರಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮಂಗಳವಾರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಅಂದರೆ 5ರಿಂದ ಅಥವಾ 7 ಗಂಟೆವರೆಗೂ ಮಾಡಿದರೆ ಭಾಳ ಉತ್ತಮ. ಅಥವಾ ಸಂಜೆ ಮುಹೂರ್ತ ಇರೋದಿಲ್ಲ, ತೃತೀಯ ತಿಥಿ ಇರೋದಿಲ್ಲ, ಸಂಜೆ ಚೌತಿ ತಿಥಿ ಪ್ರಾರಂಭ ಆಗುತ್ತೆ. ಇಲ್ಲಿ ತೃತೀಯ ತಿಥಿ ಸೋಮವಾರ ಮಧ್ಯಾಹ್ನ 12:40 ಪ್ರಾರಂಭ ಆಗುತ್ತೆ. ಮಂಗಳವಾರ 1:56 ಮುಕ್ತಾಯ ಆಗೋದ್ರಿಂದ ನೀವು ಬೆಳಗ್ಗೆ ಏನಿದ್ರು 2 ಗಂಟೆ ಒಳಗಡೆ ಪೂಜಾ ಕಾರ್ಯವನ್ನು, ಗೌರಿ ಹಬ್ಬದ ಪೂಜಾ ಕಾರ್ಯವನ್ನು ಮುಗಿಸ್ಕೊಂಬೋದು, ಭಾಳ ಉತ್ತಮ. ಆನಂತರ ನೀವು ಗಣೇಶನ ಹಬ್ಬಕ್ಕೆ ಬುಧವಾರದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಗಣೇಶನ ಹಬ್ಬನಿಗೆ ಸಂಬಂಧಿಸಿದ ಪೂಜಾ ಸಾಮಗ್ರಿಗಳನ್ನೆಲ್ಲ ಸಿದ್ಧ ಮಾಡಿಕೊಂಡು, ನೈವೇದ್ಯ ಏನೇನು ಇಟ್ಟೆಲ್ಲ ಪೂಜೆ ಮಾಡಬೇಕು ಅಂತಿದ್ರೋ ಅವನ್ನೆಲ್ಲ ಸಿದ್ಧ ಮಾಡಿಕೊಂಡು ಬುಧವಾರ ಬೆಳಗ್ಗೆಯೇ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಇಲ್ಲಿ ವಿಶೇಷವಾಗಿ ಗಣಪತಿಯ ಹಬ್ಬದ ದಿವಸ ಗಣಪತಿ ದೇವರಿಗೆ ಗರಿಕೆ ಪತ್ರೆಯನ್ನು ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು, ಹಾಗೆ ಬಿಲ್ವ ಪತ್ರೆಗಳನ್ನು ಇಟ್ಟು ಪೂಜೆ ಮಾಡೋದು ಭಾಳ ಒಳ್ಳೆಯದು. ಮಂಗಳವಾರ ದಿವಸ ಗೌರಮ್ಮಂಗೂ ಸಹ ಬಿಲ್ವ ಪತ್ರೆಯ ಹಾರ ಅಥವಾ ಬಿಲ್ವ ಪತ್ರೆಗಳನ್ನು ಇಟ್ಟು ಪೂಜೆ ಮಾಡಿ, ನೀವು ಬಾಗ್ನ ಕೊಡ್ತಕ್ಕಂಥವ್ರಿಗೆ ಬಿಲ್ವ ಪತ್ರೆಯ ಪ್ರಸಾದವನ್ನು ಕೊಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಪತ್ರೆಗಳಲ್ಲೇ ಶ್ರೇಷ್ಠವಾದಂಥ ಪತ್ರೆ ಬಿಲ್ವ ಪತ್ರೆ. ನಿಮ್ಮ ಮಂಗಳವಾರದ ಹಬ್ಬಕ್ಕೆ ಏನೇನೆಲ್ಲ ಬಾಗಿನ ಕೊಡಬೇಕು ಅಂತ ಇದ್ದೀರೋ ಅದನ್ನೆಲ್ಲ ನೀವು ಸೋಮವಾರವೇ ಸಿದ್ಧ ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮುಗಿಸ್ಕೊಂಡ್ರೆ ನಿಮಗೆ ಎಲ್ಲ ರೀತಿಯಲ್ಲೂ ಅದು ಅನುಕೂಲ ಆಗುತ್ತೆ. ಬ್ರಾಹ್ಮಿ ಮುಹೂರ್ತ ತುಂಬ ಪವರ್ಫುಲ್ಲಾಗಿರ್ತಕ್ಕಂಥ ಮುಹೂರ್ತ ಆಗಿರ್ತದೆ. ಇನ್ನು ಗಣೇಶನ ಹಬ್ಬ ದಿವಸ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಆದಮೇಲೆ ಗಣಪತಿಯ ಪೂಜೆ ಮಾಡಿ ಗುರುಧ್ಯಾನ ಮಾಡಿ, ಸಾಧ್ಯ ಆದರೆ ಗಣಪತಿ ದೇವರ ಮೂಲ ಮಂತ್ರವಾದಂಥ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು 108 ಸಾರಿ ಜಪ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಈ ಗೌರಿ ಹಬ್ಬದ ದಿನ ಕೆಲವರು ಮನೆಯಲ್ಲಿ ಪೂಜೆ ಮುಗಿದ ನಂತರ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸ್ತಕ್ಕಂಥವ್ರು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸ್ಬೋದು. ಗಣೇಶನ ಹಬ್ಬದ ದಿವಸನೂ ಕೆಲವರು ಪೂಜೆ ಮಾಡಿಸ್ತಕ್ಕಂಥವ್ರು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸಿ ಅಲ್ಲಿ ಗಣಪತಿ ದೇವರಿಗೆ ಗರಿಕೆ ಪತ್ರೆಯನ್ನು ಈ ದಿನವಾದರೂ ಅರ್ಪಣೆ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಶುದ್ಧವಾದ ಗರಿಕೆ ಪತ್ರೆ, ಬಿಲ್ವ ಪತ್ರೆಗಳನ್ನು ಕೊಟ್ಟು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ. ವಿಶೇಷವಾಗಿ ಈ ಗಣೇಶನ ಹಬ್ಬವನ್ನು ಸಾಮಾನ್ಯವಾಗಿ ಎಲ್ಲ ಸಂಪ್ರದಾಯದಲ್ಲೂ ಆಚರಣೆ ಮಾಡ್ತಕ್ಕಂಥ ಸಂಪ್ರದಾಯ ಇದೆ. ಹಾಗೆ ಈ ಗಣಪತಿ ದೇವರು ಪೂಜೆ ಇಲ್ಲದೇ ಇದ್ದರೆ ನಮ್ಮದು ಯಾವುದೇ ಶುಭ ಕಾರ್ಯಗಳಾಗಲಿ
ಯಾವುದೇ ಕೆಲಸ ಕಾರ್ಯಗಳಾಗಲಿ ಆಗೋದೇ ಇಲ್ಲ. ನಾವು ಮೊದಲಿಗೆ ಧ್ಯಾನ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ಗಣಪತಿ ದೇವರನ್ನು. ಹಾಗಾಗಿ ಶ್ರದ್ಧಾಭಕ್ತಿಯಿಂದ ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ಕೊಳ್ಳಿ. 2 ದಿನವೂ ಸಹ ದೇವರಿಗೆ ಪಂಚಮುಖಿಯ ದೀಪಗಳನ್ನು ಹಚ್ಚಿ ಪೂಜೆ ಮಾಡೋದು ಒಳ್ಳೆಯದು. ಇಲ್ಲಿ ಇನ್ನೊಂದು ವಿಶೇಷ ಅಂತ ಅಂದರೆ, ತುಂಬ ಕಡೆ ಗೌರಮ್ಮನನ್ನು ಪೂಜಿಸಿದ ಮೇಲೆ ಗೌರಿಯ ಮೂರ್ತಿಯನ್ನು ಚಿಕ್ಕ ವಿಗ್ರಹ ಇಟ್ಟು ಪೂಜೆ ಮಾಡ್ತಾರೆ. ಗಣಪತಿಯದನ್ನು ಕೆಲವರು ದೊಡ್ಡ ವಿಗ್ರಹ ಇಟ್ಟು ಪೂಜೆ ಮಾಡ್ತಾರೆ. ಆದರೆ ಗಣಪತಿಯ ಪಾದದ ಹತ್ರ ಗೌರಮ್ಮನನ್ನು ಇಟ್ಟು ಪೂಜೆ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಸಾಧ್ಯವಾದಷ್ಟು ಎತ್ತರದ ಪೀಠ ಮಾಡಿ ಗೌರಮ್ಮನನ್ನು ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ತುಂಬ ಉತ್ತಮ. ಎರಡನ್ನೂ ಒಂದೇ ಸಾರಿ ಪ್ರತಿಷ್ಠಾಪನೆ ಮಾಡೋಂಗಿಲ್ಲ. ಮಂಗಳವಾರ ಮಾತ್ರ ಗೌರಿ ಹಬ್ಬ ಆಚರಣೆ, ಬುಧವಾರ ಗಣೇಶನ ಹಬ್ಬದ ಆಚರಣೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ನಿಮ್ಮ ಸಂಪ್ರದಾಯದ ಪ್ರಕಾರ ನಿಮ್ಮ ಕುಟುಂಬದಲ್ಲಿ ಯಾವ ರೀತಿ ಆಚರಣೆ ಮಾಡ್ತೀರೋ ಆ ರೀತಿ ಮಾಡಿ ಗೌರಿ ಗಣೇಶನ ಆಶೀರ್ವಾದವನ್ನು ಪಡ್ಕೊಳ್ಳಿ. ನಿಮಗೆ, ನಿಮ್ಮ ಕುಟುಂಬಕ್ಕೆಲ್ಲ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮಗೆಲ್ಲ ಆ ಗೌರಿ ಗಣೇಶ ಯಶಸ್ಸು, ಕೀರ್ತಿ, ಸಂಪತ್ತು, ಐಶ್ವರ್ಯವನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತೇನೆ. ನಮಸ್ಕಾರ.